ಸಿದ್ದರಾಮಯ್ಯನವರು ಈ 3 ಅಕ್ಷರ ಬಾರದ ನಂಗೆ ಗುಗ್ಗು ಅಲ್ಲ. ಚಿನ್ನಯ್ಯನನ್ನ ಹೊರತುಪಡಿಸಿ ಯಾರನ್ನು ಆರೋಪಿಗಳನ್ನಾಗಿ ಮಾಡಿಲ್ಲ. ಫೈಟ್ ಅಗೇನ್ಸ್ಟ್ ವಿಐಪಿಸ್ ಅಂಡ್ ಕಾಮನ್ ಮ್ಯಾನ್, ಜನಸಾಮಾನ್ಯರು ಮತ್ತು ಪ್ರಭಾವಿಗಳ ವಿರುದ್ಧ ನಡ್ತಕ್ಕಂತಹ ಒಂದು ಘೋರವಾದಂತಹ ಸಂಘರ್ಷ. ಇದರಲ್ಲಿ ಜನಸಾಮಾನ್ಯನೇ ಗೆಲ್ತಾನೆ. ಸಿದ್ದರಾಮಯ್ಯನವ್ರಿಗೆ ಒಂದು ಮಾತು ಕೇಳಿದ್ರು ಪತ್ರಕರ್ತರೆಲ್ಲರೂ ಕೂಡ, ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ ಅಂತಲ್ಲ ಅಂದ್ಕೊಳ್ಳಿ. ನಾನು ಚಾರ್ಜ್ ಶೀಟ್ ನೋಡೇ ಇಲ್ಲ ಅಂತ ಹೇಳಿದ್ರು. ಪರ್ಫೆಕ್ಟ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂತ ಹೇಳಿದ್ರೆ ಚಾರ್ಜ್ ಶೀಟ್ ಕೊಟ್ಟೇ ಇಲ್ಲ. ಸಿದ್ದರಾಮಯ್ಯನವರು ಈ 3 ಅಕ್ಷರ ಬಾರದ ನಂಗೆ ಗುಗ್ಗು ಅಲ್ಲ, ಈ ವಿಜೇಂದ್ರ ನಂಗೆ ಗುಗ್ಗು ಅಲ್ಲ. ಚಾರ್ಜ್ ಶೀಟ್ ಕೊಟ್ಟಿಟ್ಕೊಳ್ಳಿ, ಹೌದು ನಾವು ಆಮೇಲೆ ಅವರು ಸ್ವಾಗತನೂ ಮಾಡಿಬಿಟ್ರು, ನಾವು ಅದನ್ನು ಸ್ವಾಗತಿಸುತ್ತೇವೆ ಅಂತೇಳಿ. ಫಸ್ಟ್ ಆಫ್ ಆಲ್ ಚಾರ್ಜ್ ಶೀಟೇ ಕೊಟ್ಟಿಲ್ಲ, ಇವರು ಸ್ವಾಗತ ಮಾಡಿಬಿಟ್ರು ಕಾರಿಡಾರಲ್ಲಿ ನಿಂತ್ಕೊಂಡು. ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಅದನ್ನ ಏನೋ ದೃಢೀಕರಣ ಪಡಿಸ್ಬೇಕು ಅಥವಾ ಮುಖ್ಯಮಂತ್ರಿಗಳು ಹೇಳಬೇಕು. ಮುಖ್ಯಮಂತ್ರಿಗಳು ಏನು ಹೇಳಿದರು? ಇಲ್ಲ, ನಾ ಚಾರ್ಜ್ ಶೀಟೇ ನೋಡಿಲ್ಲ ಅಂತ ಹೇಳಿದರು. ವರದಿ ಏನಾದರೂ ಕೊಟ್ಟಿದ್ರೆ ಗೃಹ ಸಚಿವರು ಸದನದಲ್ಲಿ ಓದಿ ಹೇಳಿ, ಅದನ್ನ ನಾವು ನೋಡ್ತೀವಲ್ಲ, ಕೇಳ್ತೀವಿ. ವರದಿ ಕೊಡ್ಲೇಬಾರದು ಅಂತೇನಿಲ್ಲ, ಕೊಡ್ಲೇಬೇಕು ಅಂತಲೂ ಕೂಡ ಏನಿಲ್ಲ. ಆದರೆ SITಯ ಬಲ್ಲ ಮೂಲಗಳು ದೃಢೀಕರಣ ಪಡಿಸಿದೆ, ನಾವು ಯಾವುದೇ ವರದಿಯನ್ನ ನಿನ್ನೆ ಕೊಟ್ಟಿಲ್ಲ. ನ್ಯಾಯಾಲಯಕ್ಕೆ ಬೆಳ್ತಂಗಡಿಯಲ್ಲಿ ಕೊಟ್ಟಿದ್ದು ನಾವು ಕಂಪ್ಲೇಂಟ್ ರಿಪೋರ್ಟ್ ಕೊಟ್ಟಿದ್ದೇವೆ. ಇಟ್ಸ್ ಅ ಕಂಪ್ಲೇಂಟ್ ರಿಪೋರ್ಟ್. ಮತ್ತು ನಾವು ಚಿನ್ನಯ್ಯನನ್ನ ಹೊರತುಪಡಿಸಿ ಯಾರನ್ನು ಆರೋಪಿಗಳನ್ನಾಗಿ ಮಾಡಿಲ್ಲ. SITಯ ಸ್ಟೇಟ್ಮೆಂಟ್, ಅಧಿಕೃತವಾದ ಸ್ಟೇಟ್ಮೆಂಟ್ ಕೂಡ ಹೈಕೋರ್ಟ್ ನಲ್ಲಿ ಕೊಟ್ಟಿದ್ದಾರೆ. ಆ ಒಂದು ಕಾನ್ಫಿಡೆನ್ಸ್ ನಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಏನ್ ಹೇಳ್ತಾ ಇವರು ಮಾತಾಡ್ತಾರಲ್ಲ, ಅವ್ರಿಗೊಂದು ನಾವು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ಮೀಡಿಯಾದವ್ರಿಗೆ. ಇಂಡಿಯಾ ಟುಡೇದವ್ರ ಗಮನಕ್ಕೂ ತರ್ತೇನೆ. ಯಾಕಂದ್ರೆ ಇಂಡಿಯಾ ಟುಡೇ ತುಂಬಾ ಮೋಸ್ಟ್ ರೆಸ್ಪೆಕ್ಟೇಬಲ್ ಚಾನಲ್. ಅದ್ರ ಮೇಲೆ ಇರತಕ್ಕಂತ ಅಂದ್ರೆ ಬಹಳ ಗೌರವ ಇರುವಂತಹ ಅದರ ಮೇಲೆ ಇರುವಂತಹ ಒಂದು ಗೌರವವನ್ನು ಇಟ್ಕೊಂಡು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಫೇಕ್ ಗಳನ್ನ ನಂಬಬೇಡಿ, ಫೇಕ್ ನ್ಯಾರೇಷನ್ಗಳನ್ನ. ನೀವು ಅಂದ್ಕೊಂಡಿರ್ಬೋದು SIT ಅವರೇ ಸೌಸ್ ಕೊಟ್ರು ಅಂತ ಹೇಳಿ. ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಈ ಒಂದು ಹೇಳ್ದನ್ ಕೇಳಿ, ಇವ್ರದು ಈ ನಕಲಿ ದೇವಮಾನವ. ಯಾಕಂದ್ರೆ ಈ ಕುಟುಂಬ ಇದೆಯಲ್ಲ, ಇಡೀ ಭೂಮಿ ಮೇಲೆ ಇರತಕ್ಕಂತ ಅತಿ ದೊಡ್ಡ ಫ್ರಾಡ್ ಕುಟುಂಬ. ಇಟ್ ಈಸ್ ದ ಮೋಸ್ಟ್ ಕನ್ನಿಂಗ್ ಫ್ರಾಡ್ ಫ್ಯಾಮಿಲಿ ಆನ್ ದಿಸ್ ಅರ್ತ್. ಯಾಕೆ ಅಂತ ಹೇಳಿದ್ರೆ, ಇವರೇನು ಬಡ್ಡಿ ದಂಧೆ ನಡೆಸ್ತಾರಲ್ಲ, ಮೀಟರ್ ಬಡ್ಡಿ ದಂಧೆ. ಪ್ರತಿ ವಾರ ಮನೆ ಮನೆಗೆ ಹೋಗಿ ಕಿರುಕುಳ ಕೊಟ್ಟು ಸ್ತ್ರೀ ಶಕ್ತಿ ಗುಂಪಿನ ಹೆಸರಿನಲ್ಲಿ 6 ಲಕ್ಷ ಫೇಕ್ ಅಕೌಂಟ್ಗಳನ್ನ, ಬ್ಯಾಂಕ್ ಅಕೌಂಟ್ಗಳನ್ನ ಇವರು ರನ್ ಮಾಡ್ತಾ ಇದಾರಲ್ಲ. ಕಪ್ಪು ಹಣವನ್ನ, ಬ್ಲ್ಯಾಕ್ ಮನಿ ಸರ್ಕ್ಯುಲೇಟ್ ಮಾಡ್ತಾ ಇದಾರಲ್ಲ. ಅದನ್ನ ಮಾಡಬೇಕಾದ್ರೆ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರು ಕಟ್ಟಲ್ಲ, ಕಿರುಕುಳ ಆಯ್ತು ನಮ್ಗೆ ಕಟ್ಟಕ್ಕಾಗಲ್ಲ ರೀ ಅಂತ ಹೇಳಿದ್ರೆ ಇವ್ರು ಏನ್ ಮಾಡ್ತಾರೆ, ಅವ್ರ ಫೋನಿಗೆ ಕಾಲ್ ಬರ್ತದೆ. ಯಾಕಮ್ಮ ಕಟ್ತಾ ಇಲ್ಲ ಸರ್, ನೀವು ಯಾರ್ರಿ ಅನ್ಕೊಳ್ಳೆ, ನಾನು ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ, ನಾನು SP ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಹೆದರ್ಸಿ ಕಟ್ಟಿಸ್ತಾರೆ. ಆದ್ರೆ ಆ ಕಡೆ ಅಂತ ಫೋನ್ ಮಾಡ್ತಾ ಇರೋರು ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲ, SP ಅಲ್ಲ. ಇವರೇ ಹಂಗೆ ಸುಳ್ಳು ಕರೆಗಳನ್ನ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಸನ್ಮಾನ್ಯ ಬಡ್ಡಿ ಪೂಜ್ಯರು. ಬಡ್ಡಿ ದಂಧೆ, ಬಡ್ಡಿ ಕಟ್ಟದೆ ಇರುವಂತ ಅಮಾಯಕರಿಗೆ ನಾನು SP ಅಂತ ಫೋನ್ ಮಾಡುವಂತವ್ರು ಈಗ ಇಂಡಿಯಾ ಟುಡೇ ಚಾನಲ್ಗೆ, TV ಚಾನಲ್ಗಳಿಗೆ ನಾವು SIT ಅವರು ನಾವು ಆರೋಪಿ ಮಾಡಿಬಿಟ್ಟೆವು, ನಾವು ಕ್ಲೀನ್ ಚಿಟ್ ಕೊಟ್ಟು ಬಿಟ್ಟೆವು ಅಂತ ಹೇಳಿ ಯಾಕೆ ಹೇಳ್ಸಕ್ಕಾಗಲ್ಲ? ಇವರಿಗೆ ಹೇಳಿಸ್ತಾರೆ. ದಯವಿಟ್ಟು ಇಂತಹ ವಂಚಕರನ್ನ ನಂಬಿ, ಸುಳ್ಳು ನ್ಯಾರೇಷನ್ಗಳನ್ನ ನಂಬಿ ಈ ದೇಶ ಕಂಡಂತಹ ಅತಿ ದೊಡ್ಡ ಹತ್ಯಾಕಾಂಡವನ್ನ, ಕೊಲೆಗಳನ್ನ, ಸರಣಿ ಅತ್ಯಾಚಾರದ ಪ್ರಕರಣಗಳನ್ನ ಹತ್ತಿಕ್ಕೋದಕ್ಕೆ, ಮರೆಮಾಚುಕ್ಕೆ, ಜನರ ದಿಕ್ಕನ್ನ ಬದಲಾಯಿಸಕ್ಕೆ ಹೋಗಬೇಡಿ. ಅದು ಅತ್ಯಂತ ಮಹಾ ಅಪರಾಧ, ಮಹಾಪಾಪ. ಅದು ಫುಲ್ ಕಾನ್ಫಿಡೆನ್ಸ್ ಇಂದ ನಾನು ಹೇಳ್ತಾ ಇದ್ದೀನಿ. ಈ ರೀತಿ TV ಚಾನೆಲ್ನಲ್ಲಿ ಏನೇನೋ ಸುಳ್ಳು ಅಪಪ್ರಚಾರ ಮಾಡಿಬಿಟ್ರೆ ವಿ ಡೋಂಟ್ ಕೇರ್. ಅರೆಸ್ಟ್ ಆಗ್ತಾರೆ ಅಂತೇಳಿ 24 ತಾಸು ನೀವು ಲಗಾಟ ಹೊಡೆದ್ರು ಕೂಡ, ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ಲಬ ಹೊಯ್ಕೊಂಡ್ರು ಕೂಡ ವಿ ಡೋಂಟ್ ಕೇರ್ ಫಾರ್ ಯುವರ್ ಫೇಕ್ ನ್ಯಾರೇಷನ್. ತಲೆನೇ ಕೆಡಿಸ್ಕೊಳ್ಳೋದಿಲ್ಲ.
ಇಲ್ಲಿ ನಿಮ್ಮ ಸುಳ್ಳು ಅಪಪ್ರಚಾರಗಳನ್ನ ಕೇಳ್ಕೊಂಡು ಅರೆಸ್ಟ್ ಆಗ್ತಾರೆ ಅಂತ ಸುದ್ದಿಗಳನ್ನ ಕೇಳ್ಕೊಂಡು ಹೆದರ್ಕೊಂಡು ಕೂತ್ಕೊಳ್ಳುವಂತವ್ರು ನಾವಲ್ಲ. 16ನೇ ತಾರೀಕು ನಿರ್ಭಯ ಪ್ರಕರಣ ಕಂಡಂತ ಅತ್ಯಂತ ಭೀಕರವಾದಂತಹ ಅತ್ಯಾಚಾರ ಕೊಲೆ ಪ್ರಕರಣ ಅವತ್ತು ಡಿಸೆಂಬರ್ 16ನೇ ತಾರೀಕಿಗೆ ಆಗಿತ್ತು. ಭೀಕರ ಅತ್ಯಾಚಾರ ದೆಹಲಿಯಲ್ಲಿ ಆಗಿತ್ತು. ಅದಕ್ಕಿಂತ ಭೀಕರವಾಗಿ ಬರೀ 2 ತಿಂಗಳ ಹಿಂದೆ ಅಕ್ಟೋಬರ್ನಲ್ಲಿ ಸೌಜನ್ಯಾಳ, ಅದಕ್ಕೆ ನಿರ್ಭಯಕ್ಕಿಂತಲೂ ಭೀಕರವಾದಂಥ ಅತ್ಯಾಚಾರ ಕೊಲೆ. ನಿರ್ಭಯ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ, ವಿವರಣೆಯನ್ನು ಕೊಡ್ತಾ ಇದ್ದೀನಿ. ನಿರ್ಭಯ ಪ್ರಕರಣ ಮತ್ತು ಸೌಜನ್ಯ ಪ್ರಕರಣಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿ. ಅದಕ್ಕೆ ಅತ್ಯಾಚಾರ ವಿರೋಧಿ ಆಂದೋಲನ ಡಿಸೆಂಬರ್ 16ನೇ ತಾರೀಕಿಗೆ ಕೊಂದವರು ಯಾರು ಅಂತಹ ಒಂದು ಅತ್ಯದ್ಭುತವಾದಂತಹ ಅಭಿಯಾನ, ಚಳುವಳಿ, ಹೋರಾಟ ಬೆಳ್ತಂಗಡಿಯಲ್ಲಿ ನಡೀತಾ ಇದೆ. ಅದನ್ನು ನಿಲ್ಲಿಸೋದಕ್ಕೆ ಇದೆಲ್ಲ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇದೆ. ಹೋರಾಟಗಾರನ್ನ ಮಾನಸಿಕವಾಗಿ ಹತ್ತಿಕ್ಕೋದಕ್ಕೆ, ಬರ್ತಕ್ಕಂತಹ ಜನಗಳನ್ನು ಬರಬಾರ್ದು ಅಂತ ಹೇಳಿ, ಇಲ್ಲಿ ಬರಬಾರ್ದು, ಬೆಳ್ತಂಗಡಿಗೆ ಬರಬಾರ್ದು ಅಂತ ಹೇಳೋದಕ್ಕೆ ಇವೆಲ್ಲ ಹುನ್ನಾರ, ಇದೆಲ್ಲ ಷಡ್ಯಂತ್ರ ನಡೀತಾ ಇದೆ. ಆದರೆ ಇದಕ್ಕೆ ನಾವು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜನಗಳು ಲಕ್ಷಗಟ್ಟಲೆ ಬರ್ತಾ ಇದ್ದಾರೆ. ಅವತ್ತು ನೆನಪಿರಲಿ, ಬಡ್ಡಿ ಪೂಜ್ಯರೇ, ನೆನಪಿಟ್ಕೊಳ್ಳಿ. ನಿಮ್ಮ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಲ್ಲ, ಮೀಡಿಯಾ ಕಾಂಟ್ರಾಕ್ಟ್, ಅವ್ರಿಗೂ ಹೇಳಿ, ಅವ್ರಿಗೂ ಗೊತ್ತಿರಲಿ, ಈ ಸುಳ್ಳು ಅಪಪ್ರಚಾರಗಳಿಗೆ ನಾವು ಯಾರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಆಮೇಲೆ ಮೀಡಿಯಾದವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಒಂದು ಹೋಮ್ವರ್ಕ್, ನನ್ನ ಮಾಧ್ಯಮ ಸ್ನೇಹಿತರಿಗೆ, ಮಾಧ್ಯಮ ಮಿತ್ರರಿಗೆ ಒಂದು ಸ್ಮಾಲ್ ಹೋಮ್ವರ್ಕ್. ಹೋಮ್ವರ್ಕ್ ಅಂದ್ರೆ ಗೊತ್ತಲ್ಲ, ಹೋಮ್ವರ್ಕ್ ಏನು ಅಂತ ಹೇಳಿದ್ರೆ, ಚಾರ್ಜ್ ಶೀಟು, ಬೆಡ್ಶೀಟು ಎರಡರ ನಡುವೆ ಏನು ವ್ಯತ್ಯಾಸ ಅದನ್ನು ತಿಳ್ಕೊಂಡು ಬಂದು ನಾಳೆ ವರದಿಯನ್ನು ಒಪ್ಪಿಸಿ ಅಂತ ಹೇಳ್ತಾ, ತಮ್ಮೆಲ್ಲರ ಒಂದು ಸಹಕಾರ, ಒಂದು ಸಹಭಾಗಿತ್ವ ಈ ಸೌಜನ್ಯ ಹೋರಾಟದ ಜೊತೆಗಿರಲಿ. ಕೊಂದವರು ಯಾರು ಅಭಿಯಾನಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ, ವಿಶೇಷವಾಗಿ ಬಡ್ಡಿ ದಂಧೆಯಿಂದ ನೊಂದಂತಹ ಇಡೀ ರಾಜ್ಯಾದ್ಯಂತ ಇರತಕ್ಕಂತಹ ಎಲ್ಲ ಮಹಿಳೆಯರು, ಎಲ್ಲ ವರ್ಗದ ಮಹಿಳೆಯರು, ಯಾವುದೇ ಧರ್ಮ, ಜಾತಿ, ಪಂಥ ಭೇದ ಮರೆತು ದಯವಿಟ್ಟು ಬೆಳ್ತಂಗಡಿಗೆ ಬರಬೇಕು. ಅದು ಹೆಣ್ಣುಮಕ್ಕಳಿಗೆ ಇರುವಂತಹ ಆಯೋಜನೆ ಮಾಡಿದಂತಹ ಯಾವುದೇ ಪ್ರಿಜುಡಿಸ್ ಇಲ್ಲದೆ ಇರತಕ್ಕಂತಹ ಒಂದು ಹೋರಾಟ. ದಯವಿಟ್ಟು ಹೋರಾಟದ ಎಲ್ಲರೂ ಕೂಡ ಪಾಲ್ಗೊಳ್ಳಿ ಅಂತ ಹೇಳ್ತಾ, ಆನಂತರ ಈ ಸುಳ್ಳು ಸುದ್ದಿಗಳ ಕಡೆಗೆ ನಾನು ಹೇಳೋದು, ಜಾಸ್ತಿ ಟೀಕೆ ಮಾಡೋದು ಬೇಡ. ಅವ್ರನ್ನ ಯಾವ ರೀತಿ ಹಳೆ ಚಪ್ಪಲಿಗಳನ್ನು ಮನೆಯಂತ್ರ ಎಸಿತೀವಿ, ಹಾಗೆ ಆ ಚಾನಲ್ಗಳನ್ನು ಅನ್ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬರ್ಗಳಿಗೆ ಬೆಂಬಲವನ್ನು ಕೊಡಿ. ಸತ್ಯವನ್ನು ಪ್ರಸಾರ ಮಾಡ್ತಕ್ಕಂಥ ಯೂಟ್ಯೂಬರ್ ಮಾತ್ರ ಅಲ್ಲ, ಚಿಕ್ಕ ಚಿಕ್ಕ ಪತ್ರಿಕೆಗಳು, ಸ್ಮಾಲ್ ವೆಬ್ ಪೇಜಸ್ ಇರ್ಬೋದು, ಚಿಕ್ಕ ಸತ್ಯವನ್ನು ಹೇಳ್ತಾ ಇರುವಂತಹ, ಧೈರ್ಯವಾಗಿ ಮಾತಾಡ್ತಕ್ಕಂತಹ ಯೂಟ್ಯೂಬ್ಗಳು ಮತ್ತು ಸಣ್ಣ ಸಣ್ಣ ಪತ್ರಿಕೆಗಳು, ಸ್ಥಳೀಯ ಪತ್ರಿಕೆಗಳಿಗೆ ಬೆಂಬಲವನ್ನು ಕೊಡಿ. ಅವುಗಳನ್ನು ಖರೀದಿ ಮಾಡಿ, ಅವುಗಳನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದ್ರೆ, ಇಟ್ ಈಸ್ ಅ ಫೈಟ್ ಅಗೇನ್ಸ್ಟ್ VIPs ಆ್ಯಂಡ್ ಕಾಮನ್ ಮ್ಯಾನ್. ಜನಸಾಮಾನ್ಯರು ಮತ್ತು ಪ್ರಭಾವಿಗಳ ವಿರುದ್ಧ ನಡ್ತಕ್ಕಂತಹ ಒಂದು ಘೋರವಾದಂತಹ ಸಂಘರ್ಷ. ಇದರಲ್ಲಿ ಜನಸಾಮಾನ್ಯನೇ ಗೆಲ್ತಾನೆ.